ನೋಡಿ, ಈಗ 5ನೇ ಸುತ್ತಿನಲ್ಲಿ ಕಾಂಗ್ರೆಸ್ಗೆ 505 ಮತಗಳ ಅಂತರ, ಅಲ್ಪ ಮತಗಳಿಗೆ ಬರ್ತಾ ಇದ್ದಾರೆ. 2,500ರಿಂದ 1,900ಕ್ಕೆ ಬಂದ್ರು, ಆಮೇಲೆ 1000ಕ್ಕೆ ಬಂದ್ರು. ಈಗ 205 ಮತಗಳ ಮುನ್ನಡೆಗೆ ಬರ್ತಾ ಇದ್ದಾರೆ. ವೆರಿ ವೆರಿ ನ್ಯಾರೋ ಮಾರ್ಜಿನ್ ಅಂತ ಕಾಣಿಸ್ತಾ ಇದೆ ಸಂಡೂರಿನ ವಿಚಾರಕ್ಕೆ. ಎಸ್ ಅರವಿಂದ್, 3 ಕ್ಷೇತ್ರಗಳಲ್ಲಿ ನಾವು ಏನು ನೋಡ್ತಾ ಇದೀವಿ, ಬೈ ಎಲೆಕ್ಷನ್ ರಿಸಲ್ಟ್ ಎಲ್ಲೂ ಕೂಡ ಯಾರು ದೊಡ್ಡ ಮಾರ್ಜಿನ್ ಇಂದ ಹೋಗ್ತಾ ಇಲ್ಲ. ಎಲ್ಲರೂ ಕೂಡ ನೆಕ್ ಟು ನೆಕ್ ಫೈಟ್, ಅಂದ್ರೆ ಎರಡೂ ಪಕ್ಷಗಳು ಸಮಬಲದ ಹೋರಾಟವನ್ನ ಮಾಡಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಇರಬಹುದು ಈಗ ಚನ್ನಪಟ್ಟಣದಲ್ಲಿ ನಿಖಿಲ್ 3 ಸುತ್ತಲೂ ಲೀಡಲ್ಲಿದ್ದಾರೆ, ಸಂಡೂರಲ್ಲಿ 3 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅವರು ಲೀಡಲ್ಲಿದೆ 3 ಸುತ್ತಲೂ ಕೂಡ. ಬಟ್ ಆ ನಂಬರ್ಸ್ಗಳನ್ನ ನಾವು ನೋಡ್ತಾ ಹೋದಾಗ ಯಾವುದೇ ಕ್ಷಣದಲ್ಲಿ ಹೆಂಗೆ ಬೇಕಾದರೂ ತಿರುಗಬಹುದು. ಇದು ಒಂದು ಸುತ್ತಿನಲ್ಲಿ ಹೊಡೆದಾಕ್ಬಿಡ್ಬೋದು ನಂಬರ್ನ. ಸರ್ ಹೇಳ್ತಾ ಇದ್ದಂಗೆ 5,000, 6,000, 7,000 ಬಿಲ್ಡ್ ಆಗ್ತಾ ಹೋದ್ರೆ ಲೀಡ್ ಅಂತಕ್ಕಂಥದ್ದು ಆಗ ಸ್ವಲ್ಪ ಪರವಾಗಿಲ್ಲಪ್ಪ ಅಂತ ಅನ್ಬೋದು. ಬಟ್ 3 ಕ್ಷೇತ್ರಗಳಲ್ಲಿ ಸದ್ಯದ ಮಾಹಿತಿಯ ಪ್ರಕಾರ ಎರಡು ಕಂಪೇರ್ ಮಾಡ್ಕೊಳ್ಬೇಕು ಅರವಿಂದ್. ಈಗ ಫಾರ್ ಎಕ್ಸಾಂಪಲ್ ಚನ್ನಪಟ್ಟಣ ಮತ್ತೆ ಸಂಡೂರನ್ನ ನೀವು ಎರಡನ್ನೂ ಕೂಡ ನೋಡ್ಕೊಳ್ಳಿ. ಚನ್ನಪಟ್ಟಣದಲ್ಲಿ ಹೇಗಿತ್ತು, ಕಡಿಮೆ ಮುನ್ನಡೆಯನ್ನ ಇದ್ರು, 61 ಮತಗಳ ಮುನ್ನಡೆ, ಆಮೇಲೆ 200 ಮತಗಳ ಮುನ್ನಡೆ ಆಯ್ತು, 400 ಮತಗಳು, 800 ಮತಗಳು, ಈಗ 1000 ಮತಗಳ ಚಿಲ್ಲರೆ ಬಂದಿದ್ದಾರೆ. ಸಂಡೂರದಂಗಿಲ್ಲ, ಸಂಡೂರು ಶುರುವಾಗಿದ್ದು 2,500 ಅಂತರ ಬಂತು, ಆಮೇಲೆ 1,900ಕ್ಕೆ ಬಂತು, ಆಮೇಲೆ 1000ಕ್ಕೆ ಬಂದಿದೆ ಈಗ. ಸೊ ಹಾಗಾಗಿ ಅಲ್ಲಿ ಹೆಚ್ಚಿನ ಅಂತರ ಇದ್ದಿದ್ದು ಕಡಿಮೆ ಅಂತರಕ್ಕೆ ಬರ್ತಾ ಇದೆ. ಚನ್ನಪಟ್ಟಣ ಕಡಿಮೆ ಅಂತರದಿಂದ ಹೆಚ್ಚಿನ ಅಂತರಕ್ಕೆ ಹೋಗ್ತಾ ಇದೆ. ನೋಡಿ, ಈಗ 205 ಮತಗಳ ಅಲ್ಪ ಮುನ್ನಡೆಗೆ ಬಂದು ತಲುಪಿದ್ದಾರೆ ಸಂಡೂರಿನ ಪರಿಸ್ಥಿತಿ. ಅದೇ ರೀತಿ ನಾವೀಗ ಬೇರೆ ಬೇರೆ ರಾಜ್ಯಗಳ ರಿಸಲ್ಟ್ ಅನ್ನು ಕೂಡ ನೋಡ್ತಾ ಇದ್ವಿ. ಅವಾಗಿಂದನೂ ಕೂಡ ಒಂದು ಸ್ವಲ್ಪ ಮಹಾರಾಷ್ಟ್ರದಲ್ಲಿ ಗ್ಯಾಪ್ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಬಿಜೆಪಿ ನೇತೃತ್ವದ ಮಿತ್ರಕೂಟಕ್ಕೆ. 144, 130 ಅಂತಕ್ಕಂಥದ್ದು 6-7 ಲೀಡಲ್ಲಿ ಇದ್ದಿದ್ದು ಇವಾಗ ಇಲ್ಲಿಗೆ ಬಂದು ನಿಂತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ಜಾರ್ಖಂಡ್ ವಿಚಾರಕ್ಕೂ ಕೂಡ ಅದೇ ರೀತಿ ಬಿಜೆಪಿ 38, JMM ಮೈತ್ರಿಕೂಟ 37, ಅಲ್ಲೂ ಕೂಡ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಾ ಇದೆ. ಒಟ್ಟಾರೆ ರೋಚಕತೆಯಿಂದ ಕೂಡಿದೆ ಈ ಬಾರಿಯ ಚುನಾವಣಾ ಫಲಿತಾಂಶ ಅಂತಕ್ಕಂಥದ್ದು ಸ್ಪಷ್ಟ. ಅದು ಮಹಾರಾಷ್ಟ್ರ ಆಗಿರಬಹುದು ಅಥವಾ ಜಾರ್ಖಂಡ್ ಆಗಿರಬಹುದು. ಬಟ್ ನಮಗೆ ವಯನಾಡು ಮಾತ್ರ ಅರುಣ್ ಆಗಲೇ ಸರ್ ಹೇಳ್ತಾ ಇದ್ದಂಗೆ ನಿಮಗೆ ಎಲ್ಲೂ ಕೂಡ ಅದು ಕಡಿಮೆ ಆಗಲೇ ಇಲ್ಲ. ಹಂತದಿಂದ ಈಗಾಗಲೇ ಹೆಚ್ಚು ಕಡಿಮೆ 75,000 ಲೀಡಲ್ಲಿದ್ದಾರೆ. ಪ್ರಿಯಾಂಕಾ ವಾದ್ರಾ ಅವರು 75,000 ಲೀಡಲ್ಲಿದ್ದಾರೆ. ಬಟ್ ನಾನು ಒಂದು ಮಾಹಿತಿ ಕಲೆ ಹಾಕೊಂಡು ಬಂದೆ ಅರುಣ್, ಮಹಾರಾಷ್ಟ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಈಗ ಶಿವಸೇನೆಯಲ್ಲಿ 2 ಬಣ ಇದೆಯಲ್ಲ, ಒಂದು ಶಿಂದೆ ಬಣ, ಮತ್ತೊಂದು ಉದ್ಧವ್ ಠಾಕ್ರೆ ಬಣ. ಉದ್ಧವ್ ಠಾಕ್ರೆ ಬಣ ಇಲ್ಲಿ ಸ್ಪರ್ಧಿಸಿರುವ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದ್ರೆ ಉದ್ಧವ್ ಠಾಕ್ರೆ ಬಣದಲ್ಲಿ ಲೀಡ್ ಜಾಸ್ತಿ ಇದೆ ಕಂಪೇರ್ ಟು ಏಕನಾಥ್ ಶಿಂದೆ. ಹಾಗೆ ಅಜಿತ್ ಪವಾರ್ ಬಣ ಮತ್ತು ಶರದ್ ಪವಾರ್ ಬಣದಲ್ಲಿ ಶರದ್ ಪವಾರ್ ಬಣದವರು ಜಾಸ್ತಿ ಲೀಡಲ್ಲಿದ್ದಾರೆ ಕಂಪೇರ್ ಟು ಅದು ಅಜಿತ್ ಪವಾರ್. ಅಂದ್ರೆ ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ಬಿಜೆಪಿ ಜೊತೆ ಕೈ ಜೋಡಿಸಿರ್ತಕ್ಕಂಥವ್ರಿಗೆ ಕಡಿಮೆ ಆಗ್ತಾ ಇದೆ ನಂಬರ್, ಅಲ್ಲಿ ಜಾಸ್ತಿ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಮತ್ತು ಬಿಜೆಪಿ ನೀವು ಕಂಪೇರ್ ಮಾಡ್ಕೊಂಡ್ರೆ ಬಿಜೆಪಿ ನಂಬರ್ ಜಾಸ್ತಿ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ. ನೋಡಿ, ಈಗ ನೋಡ್ತಾ ಇದ್ರೆ ಮ್ಯಾಜಿಕ್ ನಂಬರ್ ಬೇಕಾಗಿರೋದು ಮಹಾರಾಷ್ಟ್ರದಲ್ಲಿ 145, ಆಲ್ಮೋಸ್ಟ್ ಅಲ್ಲಿ ಬಂದು ತಲುಪಿದ್ರಲ್ಲಿ. ಹೌದು, ಮುನ್ನಡೆಯಲ್ಲಿ 145ಕ್ಕೆ ಈಗ ಬಿಜೆಪಿಯವರು ಬಂದು ತಲುಪಿದ್ದಾರೆ. ಅಂದ್ರೆ ಮಹಾಯುತಿ ಮೈತ್ರಿ ಏನಿದೆ ಅದು 145ಕ್ಕೆ ಬಂದು ತಲುಪ್ತಾ ಇದೆ. ಅಲ್ಲಿ ಬೇಕಾಗಿರುವಂತ ಮ್ಯಾಜಿಕ್ ನಂಬರೇ 145. ಅಂದ್ರೆ 288 ಅಲ್ಲಿ ಒಟ್ಟು ವಿಧಾನಸಭಾ ಕ್ಷೇತ್ರಗಳು, ಅದರಲ್ಲಿ 145 ಮ್ಯಾಜಿಕ್ ನಂಬರ್.